ದೇವಕಿ ಅಕ್ರೂರ ಹೇಳಿದ ಎದೆ ಉತ್ತ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನ ನೋಡಿ. ಅವನು ಇನ್ನು ನನ್ನ ಕಣ್ಣಲ್ಲಿ ಎಳೆಗೂಸೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನೆಲ್ಲರೂ ದಿನ ದಿನ ಚೂರು ಚೂರು ಬೆಳೆಯುತ್ತಾರೆ. ಮಕ್ಕಳು ಬೆಳೆಯುವುದನ್ನು ನೋಡು ಅಪ್ಪ ಅಮ್ಮನದು ಪುಣ್ಯ. ಓ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ಜೋಗಳ ಹಾಡಲಿಲ್ಲ. ನೋಡಿ ಯಾರು ಗಂಧ ಹಾಕಿದೆ. ಓ ಮಹಾರಾಜ ಬಾ. ನಿತ್ಯ ಬಂದ ಭಾವ ಬರದೆ ಏನು ಮಾಡುತ್ತೆ. ಅರಸನ ಅಂಕೆ ಇಲ್ಲ, ದೆವ್ವದ ಕಾಟವಿಲ್ಲ. ಬಾ ಕುಳಿತುಕೋ. ಶಬ್ಬಾಷ್ ಭಾವ, ನನ್ನ ಮನೆಯಲ್ಲಿ ನನಗೇ ಉಪಚಾರ. ನನಗಂತೂ ರಾತ್ರಿಯೆಲ್ಲ ನಿದ್ದೆನೇ ಇಲ್ಲ. ರಾಜಕಾರಣ ಹಾಗೆ 10 ಜನರ ಮಧ್ಯ ಕೂತು ಜೋಗುಳಿ ಒತ್ತಿದರು ಮುಚ್ಚದ ರೆಪ್ಪೆ. ಹ ಹ ಹ, ಮೊದಲಿನಿಂದಲೂ ಅಷ್ಟೇ ಬಲೆ ತಮಾಷೆ ನೀನು. ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾರು ಕೊಡು. ಹಾಲ 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 ಕುಡಿಯೋರು ನಾವು. ಹಾಲು ಹಿಡಿಸಲ್ಲ ನಮಗೆ. ಕ್ಷೀರಸಾಗರದ ಮತರದ ಕತೆ ಗೊತ್ತಲ್ಲ ನಿಮಗೆ. ಬೇಡ ದೇವಕಿ, ಹಾಲು ಗೀಲು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಹುಡುಗರು ಮಾತಾಡು ಮಹಾರಾಜ. ನೋಡಿದೆಯಾ ಇನ್ನು ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿಯ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡೆಯಾ? ಸಂಕೊಲೆ ಹಾಕ್ಸಿದ್ದೀನಿ ನಿಜ, ಆದ್ರೆ 100ಕ್ಕೂ 100 ಅಪರಂಜಿದು. 25 ವರ್ಷ ಆಯ್ತು. 25 ವರ್ಷ ಆಯ್ತು. ಸ್ವಲ್ಪಾದರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಭಾವ, ನಿಮಗಲ್ಲೂ ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರ ಪ್ರದರ್ಶನ ಮಾಡಬೇಕು. ಅವರ ಶಕ್ತಿ ರಾಜನ ಮುಂದೆ ತೋರಿಸಬೇಕು. ಬಿಲ್ಲಪ್ಪ ಇವತ್ತಾ? ಯಾಕೆ, ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೇನು ಗೊತ್ತಾಗಲ್ಲ. ಹೊತ್ತ ಹೊತ್ತಿಗೆ ಊಟ, ಹೊತ್ತ ಹೊತ್ತಿಗೆ ನಿದ್ದೆ, ನಿಮಗೇನು ಗೊತ್ತಾಗಲ್ಲ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ. ಒಂದು ನನ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನನ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆ ಒಳಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ಮೇಲಿದ್ರೂ ನಾವು ಬಂದಿಗಳು. ಎಲ್ಲಿ ಹೋದರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿತವಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿತವಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಣಿತ ನಾನು ಕೊಂದ ಮಕ್ಕಳು ಕಣ್ಮುಂದೆ ಬರ್ತಾವೆ. ನಿನ್ನ ಬೆನ್ನೊಟ್ಟಿದರೆ ನಿಮ್ಮ ಅಣ್ಣನಿಗಿಂತ ಹೊಟ್ಟೆಲಿ ಹುಟ್ಟಿದ ನಿನಗೆ ಕೂಸು ದೊಡ್ಡದಾ? ಹೇಳು ದೇವಕಿ, ಎಲ್ಲಿ ಬಚ್ಚಿಟ್ಟಿದ್ಯಾ? ನಾನು ನಿಜ ಹೇಳಿದರೆ ನೀವು ನಂಬೋದಿಲ್ಲ. ದೇವಕಿ ಹೇಳು, ನಾನು ನಂಬ್ತೀನಿ, ಹೇಳು. ಬಚ್ಚಿಟ್ಟದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟದೆ ಮಗನ. ಛೇ, ಅದೇ ಬೊಗಳೆ. ಹೇಳೆ. 16 ವರ್ಷ ಆಯ್ತು. 16 ವರ್ಷ. ಅಷ್ಟಮಿ ರಾತ್ರಿಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ. ಎಷ್ಟು ಲಕ್ಷ ಮಕ್ಕಳನ್ನು ಕೊಲ್ಲಿಸಿದೆ. ಎಷ್ಟು ಅಂತ ಕೊಳ್ಳಲಿ. ಎಲ್ಲಿ ಬಚ್ಚಿಟ್ಟಿದೆಯಾ ಹೇಳು ದೇವಕಿ.